ಜಾತಿ ಜನಗಣತಿ ಹಿಂದೂ ಸಮಾಜವನ್ನು ಒಡಿತಾ ಇದೆ ಅನ್ನಂಥ ಅಂಶದಿಂದ ಈ ಕಾಂಗ್ರೆಸ್ ಸರ್ಕಾರ ಪತನ ಆದರೂ ಆಶ್ಚರ್ಯ ಇಲ್ಲ ಅನ್ನೋಂಥ ಅಂಶವನ್ನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ. ನಾನು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋಂಥ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಡೆಯಂಥ ಪ್ರಯತ್ನ ಯಾರೇ ಮಾಡಿದ್ರೂ ಅದರಲ್ಲಿ ಯಶಸ್ವಿ ಆಗಲ್ಲ ಅನ್ನೋಂಥ ವಿಶ್ವಾಸದಲ್ಲಿ ನಾನು ಹೇಳಿದ್ದೆ. ಇವತ್ತು ಪರಿಸ್ಥಿತಿ ನೋಡಿದಾಗ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಭುಗಿಲಗಿದ್ದ ಸಂಘರ್ಷ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದ್ದು ನೀವು ನೋಡಿದ್ದೀರಾ. 331 ಹೊಸ ಜಾತಿ ಸೃಷ್ಟಿ, ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರು ಅತೃಪ್ತಿ, ಗಣತಿ ಮುಂದೂಡಿಕೆಗೆ ಒತ್ತಡ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ಜಾತಿ ಜನಗಣತಿ ಮುಂದಿಟ್ಕೊಂಡು ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಚಾಂಪಿಯನ್ ನಾನಾಗಬೇಕು ಅನ್ನೋಂಥ ಪ್ರಯತ್ನ ಮನೆ ಸಿದ್ದರಾಮಯ್ಯನವರು ಮಾಡಿದ್ರು. ಇವರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಿಂದೆ ಇವಾಗ ಸ್ವಲ್ಪ ಶಕ್ತಿಹೀನ ಮುಖ್ಯಮಂತ್ರಿ ಆಗಿದ್ದಾರೆ. ಆಗ ಸಿದ್ದರಾಮಯ್ಯನವರಿಗೆ ಕೇಂದ್ರದ ಹೈಕಮಾಂಡ್ ಕೂಡ ಅವ್ರಿಗೆ ಬಗ್ಗಿತ್ತು. ಕಾಂತರಾಜ್ ವರದಿಯನ್ನು ತಯಾರಿದ್ದಾಗ ನಾನು ಇವತ್ತು ಬಿಡುಗಡೆ ಮಾಡ್ತೇನೆ, ನಾಳೆ ಬಿಡುಗಡೆ ಮಾಡ್ತೇನೆ ಅಂತ ಅಂದ್ಕೊಂಡು ಹೇಳಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ ಸರ್ಕಾರದ ಆಂತರಿಕವಾದ ಭಿನ್ನಮತ, ಕೇಂದ್ರದ ಹೈಕಮಾಂಡ್ ಇದನ್ನು ದುರುಪಯೋಗ ಮಾಡಿಕೊಂಡ್ರು. ಕಾಂತರಾಜ್ ವರದಿ ಜಾರಿಗೆ ತರಬೇಕು ಬೇಡೋ ಅನ್ನೋಂಥ ಚರ್ಚೆಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಎಂಥ ಸ್ಥಿತಿ ಬಂದರೂ ಕೂಡ ನಾನು ಕಾಂತರಾಜ್ ವರದಿ ಜಾರಿ ತಂದೇ ತರ್ತೇನೆ, ಯಾರೂ ಕೂಡ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ, ಈ ಮಾತು ಹೇಳ್ತಾ ಇದ್ದರು. ಇವತ್ತು ಹೇಳಿ ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಕಾಂತರಾಜ್ ವರದಿ ಬಗ್ಗೆ ತೀರ್ಮಾನ ತೊಗೋತೀನಿ ಅಂತ ಹೇಳ್ಕೊಂಡು ಡೆಲ್ಲಿಗೆ ಹೋದರು. ವಾಪಸ್ ಬಂದು ಹೇಳಿದ್ರು ಕಾಂತರಾಜ್ ವರದಿ 10 ವರ್ಷ ಆಗೋಗಿದೆ, ಹಾಗಾಗಿ ಹೊಸ ಜಾತಿ ಜನಗಣತಿ ಮಾಡ್ತೀವಿ, 90 ದಿನ ಅವಕಾಶದಲ್ಲಿ ಮುಗಿಸ್ತೀವಿ ಅಂತ. ಇವರ ಏನು ಪದ ಬಳಸಬೇಕು, ಏಕೆಂದರೆ ಮಾಡೇ ಮಾಡ್ತೀನಿ ಅಂತ ಛಲ ಎಲ್ಲೋಯ್ತಾಗಾದರೆ ಆ ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಇದ್ದಂಥ ಮೋಹ ಎಲ್ಲೋಯ್ತು, ಪ್ರೀತಿ ಎಲ್ಲೋಯ್ತು? ಅಲ್ಲಿ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಕಾಂತರಾಜ್ ವರದಿನ ಬೆಂಕಿ ಹಾಕಿ ಸುಟ್ಟರು ಮಾನ್ಯ ಸಿದ್ದರಾಮಯ್ಯನವರು. 165 ಕೋಟಿ ರೂಪಾಯಿ ದುಡ್ಡಿಗೂ ಬೆಂಕಿ ಹಾಕಿದ್ರು, ವರದಿಗೂ ಕೂಡ ಬೆಂಕಿ ಹಾಕಿದ್ರು. ತಾನು ಮುಖ್ಯಮಂತ್ರಿ ಕುರ್ಚಿ ಮಾತ್ರ ಉಳಿಸ್ಕೊಂಡ್ರು. ಅದರ ಮುಂದಿನ ಹೆಜ್ಜೆ ಏನು? 420 ಕೋಟಿ ರೂಪಾಯಿ 22ನೇ ತಾರೀಕಿಂದ, ನಾಳೆ 22ನೇ ತಾರೀಕಿಂದ ಜಾತಿ ಜನಗಣತಿ ಆರಂಭ ಮಾಡ್ತೇವೆ, ಮುಂದಿನ ತಿಂಗಳು 7ನೇ ತಾರೀಕಿನಲ್ಲಿ ಮುಗಿಸ್ತೇವೆ. ಸಚಿವ ಸಂಪುಟದಲ್ಲಿ ಏನಾಯಿತು?